ಸಮಸ್ತ ಕರ್ನಾಟಕದ ಮಹಾಜನತೆಗೆ ನನ್ನ ಹೃದಯಪೂರ್ವಕ ಧನ್ಯವಾದವನ್ನು ಹೇಳ್ತಾ ನನ್ನ ಇವತ್ತಿನ ಈ ಒಂದು ವಿಡಿಯೋ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ. ನಾನು ಪ್ರಮೋದ ಕರಗೂರು. ವೀಕ್ಷಕರೇ, ದೇಶದ ಕೋಟ್ಯಾಂತರ ರೈತರ ಹಣೆ ಬರಹವನ್ನು ಬರೀತಕ್ಕಂಥ ನೈಋತ್ಯ ಮುಂಗಾರು ಮಳೆ ಮಾನ್ಸೂನ್ ಮಾರುತ ಅಂತ ಏನಿದೆ, ಆ ಮಾನ್ಸೂನ್ ಮಾರುತದ ಪೂರ್ವ ಲಕ್ಷಣ ಅಂದರೆ ಮೊದಲ ಅವಧಿಯ ಮಳೆ ಅಂತ ಕರಿತೀವಿ. ಏಪ್ರಿಲ್ ಹಾಗೂ ಮೇ ತಿಂಗಳಲ್ಲಿ ಆಗ್ತಕ್ಕಂಥ ಈ ಮಳೆ ಮುಂದಿನ ಒಂದು ಮಾನ್ಸೂನ್ ಮಾರುತವನ್ನು ಅವಲಂಬಿಸಿರುತ್ತೆ. ಅದರ ಪೂರ್ವ ಲಕ್ಷಣ ಅಂತ ಇದನ್ನು ಕರಿಬಹುದು. ಈ ಒಂದು ವಿದ್ಯಮಾನಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದರೆ, ನಾನು ಕಳೆದ 48 ಗಂಟೆಗಳ ಮುಂಚಿತವಾಗಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದೆ. ಆಂಧ್ರ ಪ್ರದೇಶ, ತೆಲಂಗಾಣ, ನಮ್ಮ ಕರ್ನಾಟಕ, ಕೇರಳದ ಕರಾವಳಿ ತೀರ ಪ್ರದೇಶ, ಘಟ್ಟ ಪ್ರದೇಶ, ಕರ್ನಾಟಕದ ಮಲೆನಾಡು ಪ್ರದೇಶ, ಲಕ್ಷದ್ವೀಪಗಳು ಹಾಗೂ ತಮಿಳುನಾಡಿನ ಒಂದಷ್ಟು ಪ್ರದೇಶಕ್ಕೆ ಹೊಂದಿಕೊಂಡಂತೆ ಮಳೆಯಾಗ್ತಕ್ಕಂಥ ಸಾಧ್ಯತೆ ಇದೆ ಅಂತ ಸುಳಿವನ್ನು ಮಾಹಿತಿಯನ್ನು ಕೊಟ್ಟಿದ್ದೆ. ಅದರಂತೆ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಒಂದಷ್ಟು ವಾತಾವರಣದಲ್ಲಿ ಬದಲಾವಣೆ ಆಗಿರ್ತಕ್ಕಂಥದ್ದು, ಮಳೆ ಆಗ್ತಾ ಇರ್ತಕ್ಕಂಥದ್ದು ಎಲ್ಲರೂ ಕೂಡ ಖುಷಿಯನ್ನು ಕೊಡ್ತಕ್ಕಂಥ ವಿಚಾರ. ಏಕೆಂದರೆ ಕಳೆದ ಒಂದು ಮಾರ್ಚ್ ತಿಂಗಳ ಒಂದು ತಾಪಮಾನವನ್ನು ನೋಡಿದರೆ ತುಂಬ ಆತಂಕಕಾರಿಯಾಗಿತ್ತು. ಹಾಗೆ ಏಪ್ರಿಲ್ ತಿಂಗಳಲ್ಲೂ ಕೂಡ, ಏಪ್ರಿಲ್ ತಿಂಗಳ 2ನೇ ವಾರದ ತನಕ ಕೂಡ ದಕ್ಷಿಣ ಭಾರತದ ಬಹುತೇಕ ರಾಜ್ಯಗಳಲ್ಲಿ ತೀವ್ರ ತರಹದ ತಾಪಮಾನ ಹಾಗೆ ಮುಂದುವರೆದಿತ್ತು. ಆದರೆ ಕಳೆದ 24 ಗಂಟೆಗಳ ಒಂದು ಹವಾಗುಣವನ್ನು ನಾವು ನೋಡೋದಾದರೆ, ಎಲ್ಲ ಒಂದು ಕಡೆ ದಕ್ಷಿಣ ಭಾರತದ ಮಹಾಜನರಿಗೆ ಖುಷಿ ಕೊಡ್ತಕ್ಕಂಥ ವಾತಾವರಣ ಅಲ್ಲಿ ಬದಲಾವಣೆ ಆಗಿರ್ತಕ್ಕಂಥದ್ದನ್ನು ಇಲ್ಲಿ ಗಮನಿಸ್ಬೋದು. ಭಾರತೀಯ ಹವಾಮಾನ ಇಲಾಖೆಗೆ ಸೇರಿದಂಥ ಇಂಡಿಯನ್ ಸ್ಯಾಟಲೈಟ್ ಇಮೇಜ್ ಅಂದರೆ ಅವರ ಡಿಪಾರ್ಟ್ಮೆಂಟ್ಗೆ ಸೇರಿದಂಥ ಒಂದು ಇಮೇಜನ್ನು ನಿಮಗೆ ಇಲ್ಲಿ ತೋರಿಸ್ತೀನಿ. ಏನೆಲ್ಲ ಅಲ್ಲಿ ಬದಲಾವಣೆ ಆಗ್ತಾಯಿದೆ, ಇನ್ನು ಎಷ್ಟು ದಿವಸ ಈ ಮಳೆ ಬರ್ಬೋದು, ಎಲ್ಲೆಲ್ಲಿ ಮಳೆಯಾಗ್ಬೋದು ಅನ್ನೋ ಕುರಿತು ಒಂದು ಸಣ್ಣ ವಿಡಿಯೋ ಕಾರ್ಯಕ್ರಮವನ್ನು ಈಗ ನಿಮ್ಮ ಮುಂದೆ ಇಡ್ಲಿಕ್ಕೆ ಬಯಸ್ತೀನಿ ವೀಕ್ಷಕರೇ. ಇಲ್ಲಿ ಗಮನಿಸ್ಬೋದು ಚಿತ್ರಣವನ್ನು, ಭಾರತೀಯ ಹವಾಮಾನ ಒಂದು ಚಿತ್ರಣ ಇದು ಇಲ್ಲಿ ತೋರಿಸ್ತೀನಿ ನೋಡಿ. ನಮ್ಮ ಕರ್ನಾಟಕ ಹಾಗೆ ಆಂಧ್ರ ಪ್ರದೇಶ, ತೆಲಂಗಾಣ ಹಾಗೂ ಒರಿಸ್ಸಾದ ಗಡಿಭಾಗಕ್ಕೆ ಹೊಂದಿಕೊಂಡಂತೆ ವಿಶಾಖಪಟ್ಟಣ ಸುತ್ತಮುತ್ತ, ಗೋವಾ ಅಂದರೆ ಕರ್ನಾಟಕದ ಬೆಳಗಾವಿ ಹಾಗೆ ಕೊಂಕಣ ಅಂತ ಕರಿತೀವಿ ಇದನ್ನು. ಗೋವಾದ ಹಾಗೂ ಕರ್ನಾಟಕದ ಗಡಿಭಾಗವನ್ನು ಕೊಂಕಣ ಅಂತ ಕರಿತಕ್ಕಂಥದ್ದು. ಹಾಗೆ ನಮ್ಮ ಕರ್ನಾಟಕದ ಘಟ್ಟ ಪ್ರದೇಶ, ಮಲೆನಾಡು ಪ್ರದೇಶ, ಕೇರಳದ ಒಂದು ಕರಾವಳಿ ತೀರ ಪ್ರದೇಶ, ಘಟ್ಟ ಪ್ರದೇಶ, ಲಕ್ಷದ್ವೀಪಕ್ಕೆ ಸಂಬಂಧಪಟ್ಟಂತೆ, ಹಾಗೆ ತಮಿಳುನಾಡಿನ ಒಂದಷ್ಟು ಪ್ರದೇಶದಲ್ಲಿ, ಹಾಗೆ ಶ್ರೀಲಂಕಾದ ಒಂದು ಕರಾವಳಿ ತೀರ ಪ್ರದೇಶ, ಇದನ್ನು ಕೊಮರಿನ್ ಪ್ರದೇಶ ಅಂತ ಕರಿತೀವಿ. ಈ ಒಂದು ಪ್ರದೇಶದಲ್ಲಿ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಾ, ದಟ್ಟವಾದಂಥ ಒಂದು ಮೋಡದ ಸಾಲು ನಿರ್ಮಾಣ ಆಗಿರ್ತಕ್ಕಂಥ. ನಾನಿಲ್ಲಿ ಮಾರ್ಜಿನ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಇಲ್ಲಿ ಮಾರ್ಜಿನ್ ಮಾಡ್ತಾ ಇದ್ದೀನೋ, ದಟ್ಟವಾದ ಮೋಡಗಳ ಸಾಲನ್ನು ಟ್ರಪ್ ಅಂತ ಕರೀತಾರೆ. ಇದರ ಒಂದು ಗುಣಲಕ್ಷಣ ಏನಪ್ಪ ಅಂದರೆ, ಎಲ್ಲಿ ಈ ರೀತಿ ದಟ್ಟವಾದಂಥ ಮೋಡದ ಸಾಲು ನಿರ್ಮಾಣ ಆಗುತ್ತೋ ಆ ಪ್ರದೇಶದಲ್ಲಿ ಇವತ್ತು ಮಳೆ ಬಿದ್ದರೆ ನಾಳೆ ಕೂಡ ಅದೇ ಪ್ರದೇಶದಲ್ಲಿ ಮಳೆ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನಮ್ಮ ಕರ್ನಾಟಕ ಆಗಿರ್ಬೋದು, ತೆಲಂಗಾಣ ಆಗಿರ್ಬೋದು, ಹಾಗೆ ಆಂಧ್ರ ಪ್ರದೇಶ ಆಗಿರ್ಬೋದು, ತಮಿಳುನಾಡಿನ ಒಂದಷ್ಟು ಪ್ರದೇಶ ಆಗಿರ್ಬೋದು, ಕೇರಳದ ಒಂದು ಕರಾವಳಿ ತೀರ, ಕೇರಳದ ಘಟ್ಟ ಪ್ರದೇಶ, ಲಕ್ಷದ್ವೀಪ ಹೊಂದಿಕೊಂಡಂತೆ ನಮ್ಮ ಮಲೆನಾಡು ಪ್ರದೇಶ ಅಂದರೆ ಕರ್ನಾಟಕದ ಮಲೆನಾಡು ಭಾಗ, ಕರಾವಳಿ ತೀರ ಪ್ರದೇಶದಲ್ಲಿ ಇನ್ನೂ ಕೂಡ 2 ರಿಂದ 3 ದಿನ ಈ ಒಂದು ಮಳೆ ಆಗ್ತಕ್ಕಂಥ ಎಲ್ಲ ಒಂದು ಸಾಧ್ಯತೆಗಳು ಇಲ್ಲಿ ಗೋಚರ ಆಗ್ತಾಯಿವೆ. ನಾನು ಹಿಂದೆ ಹೇಳಿದ ಹಾಗೆ ಮೋಡಗಳ ಸಾಲು ಅಂತ ಏನು ಹೇಳ್ತೀವಿ, ಟ್ರಪ್ ಅಂತ ಏನು ಹೇಳ್ತೀವಿ, ಈ ಒಂದು ಮೋಡದ ಸಾಂದ್ರತೆ ಇನ್ನೂ ಕೂಡ ಅದರ ಒಂದು ಪ್ರಭಾವವನ್ನು 3-4 ದಿನ ಉಳಿಸ್ಕೊಳ್ಳುತ್ತೆ. ಹಾಗಾಗಿ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಏನು ಕಳೆದ ಮಾರ್ಚ್ ತಿಂಗಳಲ್ಲಿ ಇದ್ದಂಥ ಒಂದು ತೀವ್ರ ತರಹದ ಒಂದು ತಾಪಮಾನ ಏನಿತ್ತು, ಆ ತಾಪಮಾನದಲ್ಲಿ ಇಳಿಮುಖ ಆಗ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಇಲ್ಲಿ ಗೋಚರ ಆಗ್ತಾಯಿವೆ. ವೀಕ್ಷಕರು, ಇನ್ನೊಂದು ಖುಷಿ ಕೊಡ್ತಕ್ಕಂಥ ವಿಚಾರ ಏನಪ್ಪ ಅಂದರೆ, ಏಪ್ರಿಲ್ ತಿಂಗಳಲ್ಲಿ, ಈ ಮೇ ತಿಂಗಳಲ್ಲಿ ಈ ಮಳೆ ಆಗ್ತಕ್ಕಂಥ ಲಕ್ಷಣ ಏನಿದೆ, ಇದು ಮಾನ್ಸೂನ್ನ ಪೂರ್ವ ಲಕ್ಷಣ. ಜೂನ್ ತಿಂಗಳಿಂದ ಸೆಪ್ಟೆಂಬರ್ ತಿಂಗಳವರೆಗೆ ಏನು ದೇಶದ ಒಂದು ಈಶಾನ್ಯ ದಿಕ್ಕಿನಿಂದ ನೈಋತ್ಯ ಭಾಗದಿಂದ ಬೀಸ್ತಕ್ಕಂಥ ಮಾನ್ಸೂನ್ ಮಾರುತಗಳು ಏನಿದೆ, ಮಾನ್ಸೂನ್ ಮಾರುತಗಳ ಒಂದು ಶುಭದ ಸಂಕೇತ ಇದು ಮೇ ತಿಂಗಳಲ್ಲೂ ಕೂಡ ಹೇಗೆ ಮುಂದುವರೆದರೆ ಮಳೆಗಾಲದ ಮಳೆ ಅಂತ ಏನು ಕರಿತೀವಿ, ಮಾನ್ಸೂನ್ ಅಂತ, ಅದು ಅತ್ಯುತ್ತಮವಾಗಿರುತ್ತೆ. ಒಂದು ವೇಳೆ ಬೇಸಿಗೆ ಮಳೆಯಲ್ಲಿ ಕಡಿಮೆ ಪ್ರಮಾಣದ ಮಳೆಯಾದರೆ ಮಳೆಗಾಲದ ಮಳೆಯ ಮೇಲೆ ಇದು ಪ್ರಭಾವವನ್ನು ಬೀರುತ್ತೆ. ಕಳೆದ ಬಾರಿ ಕೂಡ ಹಾಗೆ ಆಯಿತು. 2023ರಲ್ಲಿ ಬೇಸಿಗೆ ಮಳೆ ಕಡಿಮೆ ಆಯಿತು. ಹಾಗಾಗಿ ಮಳೆಗಾಲದ ಮಳೆ ಕೂಡ ಇಳಿಮುಖ ಆಯಿತು. ಹಾಗೆ ಈ ವರ್ಷ ಮಾರ್ಚ್ ತಿಂಗಳ ಒಂದು ಮಳೆಯ ಪರಿಸ್ಥಿತಿ ಬಗ್ಗೆ ಹೇಳೋದಾದರೆ, ಕರ್ನಾಟಕದಲ್ಲಿ ಅಂತ ಹೇಳ್ಕೊಳ್ತಕ್ಕಂಥ ಎಲ್ಲೂ ಒಂದು ಹೆಚ್ಚಿನ ಪ್ರಮಾಣದ ಮಳೆ ಆಗಲಿಲ್ಲ. ಕಲ್ಯಾಣ ಕರ್ನಾಟಕ ಆಗಿರ್ಬೋದು, ಕರ್ನಾಟಕದ ಕರಾವಳಿ ಘಟ್ಟ ಪ್ರದೇಶದ ಒಂದಷ್ಟು ಪ್ರದೇಶಗಳಲ್ಲಿ ಮಳೆ ಆಯಿತು. ಈಗ ಉತ್ತರ ಕರ್ನಾಟಕದ ಒಂದಷ್ಟು ಜಿಲ್ಲೆಗಳಲ್ಲಿ ಮಳೆ ಆಗಿದ್ಬಿಟ್ರೆ, ಅದರಲ್ಲೂ ವಿಶೇಷವಾಗಿ ನಮ್ಮ ದಕ್ಷಿಣ ಒಳನಾಡು ಪ್ರದೇಶದಲ್ಲಿ ಮಳೆಯ ಪ್ರಮಾಣ ಸಂಪೂರ್ಣವಾಗಿ ಇಳಿಮುಖ ಆಗಿತ್ತು. ಬೆಂಗಳೂರು ನಗರ ಸುತ್ತಮುತ್ತ ಇರ್ತಕ್ಕಂಥ ಜಿಲ್ಲೆಗಳಲ್ಲಿ ತೀವ್ರ ಥರದ ಮಳೆಯ ಒಂದು ಕೊರತೆ ಕಾಣ್ತಿತ್ತು. ಆದರೆ ಕಳೆದ 24 ಗಂಟೆಗಳ ಒಂದು ಹವಾಗುಣವನ್ನು ನಾವಿಲ್ಲಿ ನೋಡೋದಾದರೆ,
ಮುಂದಿನ 2-3 ದಿನಗಳ ಕಾಲ ಬೆಂಗಳೂರು ನಗರದ ಸುತ್ತಮುತ್ತ ಇರ್ತಕ್ಕಂಥ ಜಿಲ್ಲೆಗಳನ್ನು ಮಂಡ್ಯ, ಮೈಸೂರು, ಚಾಮರಾಜನಗರ, ಕೊಳ್ಳೇಗಾಲ, ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ ಹೀಗೆ ಈ ಒಂದು ಪ್ರದೇಶದಲ್ಲಿ ಅಲ್ಲಲ್ಲಿ ಮಳೆಯಾಗ್ತಕ್ಕಂಥ ಸಾಧ್ಯತೆ ಇದೆ. ಒಂದಷ್ಟು ಪ್ರದೇಶಗಳಲ್ಲಿ ಹೆಚ್ಚು ಮಳೆಯಾಗ್ಬೋದು, ಒಂದಷ್ಟು ಪ್ರದೇಶಗಳಲ್ಲಿ ಕಡಿಮೆ ಪ್ರಮಾಣದಲ್ಲಿ ಮಳೆ ಆಗ್ಬೋದು. ಬೆಂಗಳೂರು ನಗರದ ಒಳಭಾಗದಲ್ಲಿ ಬೆಂಗಳೂರು ನಗರದಲ್ಲಿ ಕಡಿಮೆ ಮಳೆ ಆಗ್ತಕ್ಕಂಥ ಹೆಚ್ಚು ಮಳೆ ಆಗೋದಿಲ್ಲ, ಸಣ್ಣ ಪ್ರಮಾಣದ ಮಳೆ ಆಗ್ತಕ್ಕಂಥ ಲಕ್ಷಣಗಳು ಗೋಚರ ಆಗ್ತಾಯಿವೆ. ಹಾಗೆ ಕರ್ನಾಟಕದ ಘಟ್ಟ ಪ್ರದೇಶ, ಕರಾವಳಿ ತೀರ ಪ್ರದೇಶದಲ್ಲಿ ಮುಂದಿನ ಒಂದು 48 ಗಂಟೆಗಳಲ್ಲಿ ಮತ್ತೆ ಮಳೆ ಆಗ್ತಕ್ಕಂಥ ಲಕ್ಷಣಗಳು ಗೋಚರ ಆಗ್ತವೆ ವೀಕ್ಷಕರೇ. ಹಾಗೆ ನಾವು ದಕ್ಷಿಣ ಭಾರತ ಆಯಿತು, ಉತ್ತರ ಭಾರತದ ಕಡೆ ನೋಡೋದಾದರೆ ದಕ್ಷಿಣ ಭಾರತದ ಹಾಗೆಯೇ ಉತ್ತರ ಭಾರತದಲ್ಲೂ ಕೂಡ ಒಂದು ಮೋಡದ ಸಾಲನ್ನು ನೀವು ಇಲ್ಲಿ ಗಮನಿಸ್ಬೋದು. ಗುಜರಾತ್ನ ಒಂದು ಕಚ್ ತೀರಕ್ಕೆ ಹೊಂದ್ಕೊಂಡಂತೆ, ಹಾಗೆ ಪಾಕಿಸ್ತಾನದ ಒಂದು ಗಡಿ ಭಾಗಕ್ಕೆ ಹೊಂದ್ಕೊಂಡಂತೆ ಅರಬ್ಬಿ ಸಮುದ್ರದಿಂದ ದಟ್ಟವಾದಂಥ ಒಂದು ಮೋಡದ ಸಾಲು ಗುಜರಾತ್, ರಾಜಸ್ಥಾನ, ದೆಹಲಿ ತನಕ ವ್ಯಾಪಿಸಿರ್ತಕ್ಕಂಥದ್ದು. ಇಲ್ಲೂ ಕೂಡ ಹಗುರವಾದಂಥ ಒಂದು ಮಳೆ ಆಗ್ತಕ್ಕಂಥ ಲಕ್ಷಣಗಳು ಗೋಚರ ಆಗ್ತವೆ. ಹಾಗೆ ಜಮ್ಮು ಮತ್ತು ಕಾಶ್ಮೀರ, ಹಿಮಾಚಲ ಪ್ರದೇಶ, ಹಾಗೆ ಲಡಾಖ್ಗೆ ಹೊಂದ್ಕೊಂಡಂತೆ ಕೂಡ ಒಂದು ಮಳೆ ಆಗ್ತಕ್ಕಂಥ ಲಕ್ಷಣಗಳು ಕಂಡುಬರ್ತವೆ. ಆದರೆ ಜಾರ್ಖಂಡ್ ಆಗಿರ್ಬೋದು, ಛತ್ತೀಸ್ಗಢ ಆಗಿರ್ಬೋದು, ಬಿಹಾರ ಮತ್ತು ಪಶ್ಚಿಮ ಬಂಗಾಳ ಇಲ್ಲೆಲ್ಲೂ ಕೂಡ ಮಳೆ ಆಗ್ತಕ್ಕಂಥ ಸಾಧ್ಯತೆ ಇಲ್ಲ. ಇಲ್ಲಿ ಒಣಹವೆ ಹಾಗೆ ಮುಂದುವರೆದಿರ್ತಕ್ಕಂಥದ್ದು. ಮುಂದಿನ ಒಂದು 2-3 ದಿನಗಳ ದಕ್ಷಿಣ ಭಾರತದ ಒಂದು ಹವಾಮಾನ ವಿದ್ಯಮಾನದ ಬಗ್ಗೆ ಹೇಳೋದಾದರೆ ದಕ್ಷಿಣ ಭಾರತದಲ್ಲಿ ಇನ್ನೂ ಕೂಡ 2-3 ದಿನದ ಕಾಲ ಮೋಡದ ಒಂದು ಪ್ರಭಾವ ಹಾಗೆ ಇರುತ್ತೆ. ಹಾಗಾಗಿ ತಾಪಮಾನದಲ್ಲಿ ಇಳಿಮುಖಾಗಿರ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ ವೀಕ್ಷಕರೇ. ಇದೊಂದು ನಿಜಕ್ಕೂ ಕೂಡ ಖುಷಿ ಕೊಡ್ತಕ್ಕಂಥ ವಿಚಾರ. ಇದಿಷ್ಟು ಮಳೆಯ ಒಂದು ವಿದ್ಯಮಾನಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವಿಡಿಯೋ ಕಾರ್ಯಕ್ರಮವನ್ನು ನಾನು ನಡೆಸ್ಕೊಟ್ಟಿದ್ದೀನಿ. ನನ್ನ ವಿಡಿಯೋ ಕಾರ್ಯಕ್ರಮ ಇಷ್ಟ ಆದರೆ ನನ್ನ ವಿಡಿಯೋ ಕಾರ್ಯಕ್ರಮವನ್ನು ಲೈಕ್ ಮಾಡಿ. ನನ್ನ ವಿಡಿಯೋ ಕಾರ್ಯಕ್ರಮವನ್ನು ಯೂಟ್ಯೂಬ್ನಲ್ಲಿ ನನ್ನದೇ ಆದಂಥ ಒಂದು ಯೂಟ್ಯೂಬ್ ಚಾನಲ್ ಇದೆ, ಪ್ರಮೋದವಾಣಿ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. ಆ ಚಾನಲ್ನಲ್ಲಿ ನೀವು ಇದನ್ನು ವೀಕ್ಷಣೆ ಮಾಡ್ಬೋದು. ಮುಂದಿನ ಒಂದು ವಿಡಿಯೋ ಕಾರ್ಯಕ್ರಮದಲ್ಲಿ ಮುಂದಿನ ಒಂದು ಮಳೆಯ ಪರಿಸ್ಥಿತಿ ಹೇಗಿರುತ್ತೆ, ಎಲ್ಲಿ ಮಳೆಯಾಗುತ್ತೆ, ಎಷ್ಟೆಷ್ಟು ಮಳೆಯಾಗುತ್ತೆ, ಹೇಗೆ ಮಳೆಯಾಗುತ್ತೆ, ಮಳೆಯ ಒಂದು ತೀವ್ರತೆ ಹೇಗಿರುತ್ತೆ ಈ ಕುರಿತು ಮುಂದಿನ ಒಂದು ವಿಡಿಯೋ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮನ್ನು ನಾನು ಭೇಟಿಯಾಗ್ತೀನಿ. ನಾನು ವಿಡಿಯೋ ಕಾರ್ಯಕ್ರಮದಲ್ಲಿ ಕೇವಲ ಮಳೆಗೆ ಸಂಬಂಧಪಟ್ಟ ವಿಚಾರ ಅಲ್ಲ, ನೀವು ಯಾವುದೇ ಒಂದು ಜಾಗತಿಕ ಮಟ್ಟದ ವಿಚಾರ ಆಗಿರ್ಬೋದು, ರಾಜಕೀಯ ವಿಚಾರ ಆಗಿರ್ಬೋದು, ವೈಜ್ಞಾನಿಕ ವಿಚಾರ ಆಗಿರ್ಬೋದು, ಕೃಷಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಮಳೆಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಯಾವುದೇ ಒಂದು ವಿಚಾರದಲ್ಲೂ ಕೂಡ ನನ್ನ ಈ ಒಂದು ವಿಡಿಯೋ ಕಾರ್ಯಕ್ರಮವನ್ನು ನಾನು ನಡೆಸ್ಕೊಡ್ತೀನಿ ವೀಕ್ಷಕರೇ. ಮುಂದಿನ ಒಂದು ವಿಡಿಯೋ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ನಾನು ಮತ್ತೆ ಭೇಟಿಯಾಗ್ತೀನಿ. ನಾನು ಪ್ರಮೋದ ಕರಗೂರು. ಎಲ್ಲ ವೀಕ್ಷಕ ಬಾಂಧವರಿಗೆ ಮತ್ತೆ ನಾನು ನನ್ನ ಒಂದು ಹೃದಯಪೂರ್ವಕ ನಮನವನ್ನು ಹೇಳ್ತಾ ಈ ಒಂದು ವಿಡಿಯೋ ಕಾರ್ಯಕ್ರಮದಲ್ಲಿ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಎಲ್ಲರಿಗೂ ನಮಸ್ಕಾರ.